ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮನಸುಲಿ ಮೋಹನ್ ತರೀಕೆರೆ. ದೇವರ ಬಗ್ಗೆ ಜಗತ್ತಿನ ಅನೇಕ ದಾರ್ಶನಿಕರು ಅತ್ಯಂತ ವಾಸ್ತವವಾಗಿ ದೇವರು ಅಂದರೆ ಯಾರು ಎನ್ನುವಂತಹ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿರುವುದರ ನಡುವೆ ಈ ಜಗತ್ತಿನ ಎಲ್ಲ ದೇಶಗಳು ಮನುಷ್ಯ ನಿರ್ಮಿಸಿದ ಕಾಲ್ಪನಿಕ ದೇವರುಗಳನ್ನು ನಂಬಿರುವಂತಹವರ ಸಂಖ್ಯೆಯೇ ಹೆಚ್ಚಿರುವಂಥದ್ದು. ಆಗ ಏನು ಪ್ರಶ್ನೆ ನಮ್ಮೊಳಗೆ ಉದ್ಭವಿಸುತ್ತೆ ಅಂದರೆ, ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು ದೇವರ ಅಥವಾ ದೇವರನ್ನು ಸೃಷ್ಟಿ ಮಾಡಿದ್ದು ಮನುಷ್ಯನ? ಈ ಗೊಂದಲ ನಮ್ಮೊಳಗೆ ಹುಟ್ಟಿದಾಗ ನಾವು ಅಂದ್ಕೊಳ್ಬೇಕು, ನಮ್ಮನ್ನು ಈ ಜಗತ್ತನ್ನು, ಈ ಪಂಚಭೂತಗಳನ್ನು, ಸೂರ್ಯ ಚಂದ್ರ ನಕ್ಷತ್ರ ಗಾಳಿ ನೀರು ಮಳೆ ಮೋಡ ಭೂಮಿ ಎಲ್ಲವನ್ನು ಸೃಷ್ಟಿ ಮಾಡಿದಂತಹ ಒಂದು ನಿಸರ್ಗದ ರಹಸ್ಯ ಇದೆಯಲ್ಲ, ಆ ರಹಸ್ಯ, ಆ ದೇವರು ಅದು ಗಂಡು ಅಲ್ಲ, ಹೆಣ್ಣು ಅಲ್ಲ, ಆ ದೇವರು ಹಿಂದೂ ಅಲ್ಲ, ಆ ದೇವರು ಮುಸಲ್ಮಾನೂ ಅಲ್ಲ, ಆ ದೇವರು ಕ್ರೈಸ್ತನೂ ಅಲ್ಲ. ಅದು ಯಾರ ನಮ್ಮ ಬುದ್ಧಿಗೆ ನಿಲುಕದಂತಹ ಒಂದು ಶಕ್ತಿ ಎನ್ನುವಂಥದ್ದನ್ನು ಅನೇಕ ದಾರ್ಶನಿಕರು ಅತ್ಯಂತ ವೈಜ್ಞಾನಿಕವಾಗಿ ವ್ಯಾಖ್ಯಾನವನ್ನು ಮಾಡಿರುವಂಥದ್ದು ಅಂತ. ನಮ್ಮ ಬಸವಣ್ಣವರೇ ಅದಕ್ಕೆ ಪೂರಕವಾಗಿ ಒಂದು ವೈಜ್ಞಾನಿಕವಾದಂಥ ವಚನವನ್ನು ನಮಗೆ ನೀಡಿರುವಂಥದ್ದು. ಏನು ದೇವರು ಅಂತಂದರೆ, ಮಸೀದಿ ಒಳಗೆ ಕೂಡ ಹಾಕಲಿಕ್ಕೆ ಮನುಷ್ಯನ ಅಷ್ಟು ದೊಡ್ಡವನಲ್ಲ, ಮಂದಿರದೊಳಗೆ ಕೂಡಿ ಹಾಕ್ಲಿಕ್ಕೆ ಅಷ್ಟು ದೊಡ್ಡವನಲ್ಲ ಮನುಷ್ಯ, ಚರ್ಚ್ನೊಳಗೆ ದೇವರನ್ನ ಕೂಡಿ ಹಾಕಲಿಕ್ಕೆ ಮನುಷ್ಯ ದೇವರಿಗಿಂತ ದೊಡ್ಡವನಲ್ಲ. ಆ ಅರ್ಥದಲ್ಲಿ ಹೇಳುವಂಥದ್ದಾದರೆ, ದೇವರು ಜಗದಗಲ, ಮುಗಿಲಗಲ, ಮಿಗೆಯಗಲ, ಪಾತಾಳದಿಂದ ತತ್ತ ತನ್ನ ಶ್ರೀಪಾದ, ಬ್ರಹ್ಮಾಂಡದಿಂದ ತತ್ತ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತೇಳಿ. ನೋಡಿ, ದೇವರು ಜಗದಗಲ ಇರ್ತಕ್ಕಂಥದ್ದು, ಮುಗಿಲಗಲ ಇರ್ತಕ್ಕಂಥದ್ದು, ಮಿಗೆಯಗಲ ಇರ್ತಕ್ಕಂಥದ್ದು, ಪಾತಾಳದಿಂದ ತತ್ತ ಅವರ ಪಾದಗಳು, ಬ್ರಹ್ಮಾಂಡದಿಂದ ತತ್ತ ತನ್ನ ಶ್ರೀಮುಕುಟ ಮುಖ, ಅದು ಅಗಮ್ಯ ಗೋಚರ ಅಪ್ರತಿಮ, ಈ ಥರದಂಥ ದೊಡ್ಡ ದೈತ್ಯ ಶಕ್ತಿ ಇರುವಂಥ ದೇವರನ್ನು ಯಾವುದೋ ಒಂದು ಕೋಣೆಯಲ್ಲಿ, ಮಸೀದಿ ಒಳಗಡೆ, ಮಂದಿರದ ಒಳಗಡೆ, ಚರ್ಚಿನ ಒಳಗಡೆ ಕೂಡಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ನಿಲುವಿಗೆ ಬಸವಣ್ಣನವರು ಬಂದು ಒಂದು ಉತ್ತಮವಾದಂಥ ಅರ್ಥಪೂರ್ಣವಾದಂಥ ಒಂದು ದೇವರ ಬಗ್ಗೆ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಮತ್ತು ಕನಕದಾಸರು ತನ್ನ ಒಂದು ಕೀರ್ತನೆಯಲ್ಲಿ ಈ ಬಸವಣ್ಣನವರು ಹೇಳಿದ ರೀತಿಯಲ್ಲಿ ಹೇಳಿದಂಥದ್ದು ಒಂದಿದೆ. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ಅಂತ. ಮನುಷ್ಯ ನಾವಿನ್ನು ಬೇಡ್ತಕ್ಕಂಥವ್ರು, ನಾನಿನ್ನೂ ಏನೂ ಅಲ್ಲ, ನಾನು ದೇವರನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ಅಂತೇಳಿ, ಅಂದರೆ ಈ ಜಗದಗಲ ಮುಗಿಲಗಲ ಇರುವಂಥ ದೇವರನ್ನು ಸಮಸ್ತ ಲೋಕದ ದಾನಿ ನೀನು ಅನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ ಅವರು. ಅದನ್ನು ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನು ಬಲ್ಲೆನು ನಾನು ನೆರೆಸುಜ್ಞಾನ ಮೂರ್ತಿ ನೀನು, ಏನು ಬಲ್ಲೆನು ನಾನು ನೆರೆಸುಜ್ಞಾನ ಮೂರ್ತಿ ನೀನು, ನಿನ್ನ ಸಮಾನರುಂಟೆ ದೇವ, ನಿನ್ನ ಸಮಾನರುಂಟೆ ದೇವ, ನಮ್ಮನ್ನು ರಕ್ಷಿಸು ನಮ್ಮನ್ನ ನವರತ, ನಮ್ಮನ್ನು ರಕ್ಷಿಸು ನಮ್ಮನ್ನ ನವರತ ಅಂತೇಳಿ ಕನಕದಾಸರು ಬಸವಣ್ಣನವರ ಸಾಮ್ಯತೆಯಲ್ಲಿ ಹೇಳಿರ್ತಕ್ಕಂಥದ್ದು. ನನ್ನ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ಅದನ್ನು ವಿಚಾರಿಸ್ತಕ್ಕಂಥ ಮತಿಹೀನ ನಾನು, ಮನುಷ್ಯ ಇನ್ನೂ ತುಂಬ ಸಣ್ಣವನು, ಮಹಾಮಹಿಮ ಕೈವಲ್ಯಪತಿ ನೀನು ಅಂತ. ಏನು ಬಲ್ಲೆನು ನಾನು ನಿನ್ನ ಸಮಾನರುಂಟೆ ದೇವ, ನಿನ್ನ ಸಮಾನರುಂಟೆ ದೇವ ಅಂದರೆ ಮನುಷ್ಯನಿಗೆ ಸರಿಸಮಾನವಾಗಿ, ನಮ್ಮ ಕಲ್ಪನೆಗೆ ಸರಿಸಮಾನವಾಗಿರುವಂಥದ್ದು ದೇವರಲ್ಲ. ಅದಕ್ಕೆ ಅದನ್ನು ಅವನು ಕುರ್ತಿ ಹೇಳ್ತಾನೆ, ದೇವರಿಲ್ಲದ ಜಾಗವೇ ಇಲ್ಲ ಅಂತೇಳಿ. ನಮ್ಮನ್ನು ರಕ್ಷಿಸು ನಮ್ಮನ್ನು ನವರತ, ನಮ್ಮನ್ನು ರಕ್ಷಿಸು ನಮ್ಮನ್ನು ನವರತ ಎನ್ನುವಂಥ ಅಖಂಡ ಬ್ರಹ್ಮಾಂಡದಲ್ಲಿರುವಂಥ ದೇವರನ್ನು ವಿನಂತಿ ಮಾಡ್ತಾನೆ. ಆ ಕಾರಣಕ್ಕೆ ನಂಬಿಕೆಗಳು ಇರಲಿ, ನಂಬಿಕೆಗಳು ಸಂಪ್ರದಾಯಗಳು ಇರಲಿ, ಆದರೆ ಒಂದಷ್ಟು ವೈಜ್ಞಾನಿಕವಾಗೂ ದೇವರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಪ್ರತಿ ಧರ್ಮದಲ್ಲಿಯೂ ಬೇಕು. ಹಿಂದೂ, ಮುಸಲ್ಮಾನ್, ಕ್ರೈಸ್ತ ಅಷ್ಟೂ ಧರ್ಮದಲ್ಲಿಯೂ ಮೌಢ್ಯಗಳು ತುಂಬಿಕೊಂಡಿರುವಂಥದ್ದು. ಪರವಾಗಿಲ್ಲ ಎನ್ನುವಂಥದ್ದು ಲಿಂಗಾಯತ ಧರ್ಮ, ಬಸವಣ್ಣನ ಧರ್ಮದಲ್ಲಿ ಈ ರೀತಿ ವಚನದ ಮೂಲಕ ನೋಡಿರಿ, ದೇವರ ಬಗ್ಗೆ ಜಗದಗಲ, ಮುಗಿಲಗಲ, ಮಿಗಿಯಗಲ, ಗಮ್ಯ ಗೋಚರ ಅಪ್ರತಿಮ, ಈ ರೀತಿ ಅತ್ಯಂತ ಸ್ಪಷ್ಟವಾಗಿ ಹೇಳಿರೋದು. ಪಾತಾಳದಿಂದ ತತ್ತ ಶ್ರೀಪಾದ, ಬ್ರಹ್ಮಾಂಡ ಹಿಂಗೆ ದೇವರ ವ್ಯಾಖ್ಯಾನವನ್ನು ಸ್ಪಷ್ಟವಾಗಿ ಅರ್ಥವಾಗುವ ರೀತಿಯಲ್ಲಿ ಹೇಳಿರುವಂಥ ಬಸವಣ್ಣ, ಕನಕದಾಸರಿರ್ಬೋದು, ಅಥವಾ ವಿದೇಶದಲ್ಲಿರ್ತಕ್ಕಂಥ ಅನೇಕ ದಾರ್ಶನಿಕರು ಇಷ್ಟೇ ವೈಜ್ಞಾನಿಕವಾಗಿ ದೇವರ ಬಗ್ಗೆ ಒಂದು ನಮಗೆ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ, ಒಂದು ಸ್ಪಷ್ಟ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಾವು ದೇವರನ್ನು ಸೃಷ್ಟಿ ಮಾಡುವಂಥ ಶಕ್ತಿ ನಮಗಿಲ್ಲ. ನಮ್ಮನ್ನು ಮತ್ತು ಈ ಪ್ರಕೃತಿಯನ್ನು, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರುವಂಥ ಒಂದು ದೇವರು, ಅವನು ಹಿಂದೂ ಅಲ್ಲ,
ಆ ದೇವರು ಮುಸಲ್ಮಾನೂ ಅಲ್ಲ, ಆ ದೇವರು ಕ್ರೈಸ್ತನೂ ಅಲ್ಲ, ಆ ದೇವರು ಗಂಡು ಅಲ್ಲ, ಆ ದೇವರು ಹೆಣ್ಣು ಅಲ್ಲ. ಆ ನಿಸರ್ಗದ ಶಕ್ತಿ ಈ ಭೂಮಿಯ ಮೇಲಿರ್ತಕ್ಕಂಥ ಯಾವ ಮಾನವನಿಗೂ ನಿಲುಕದಂಥ ಆ ಶಕ್ತಿಯೇ ದೇವರು. ಆ ಶಕ್ತಿಗೆ ನಾವೆಲ್ಲರೂ ಕೃತಜ್ಞತೆಯನ್ನು ಮಾಡುವಂಥದ್ದು, ಪೂಜೆಯನ್ನು ಮಾಡುವಂಥದ್ದು, ಪ್ರಾರ್ಥನೆಯನ್ನು ಮಾಡುವಂಥದ್ದು, ನಮಾಜನ್ನು ಮಾಡುವಂಥದ್ದು ಆ ನಿಸರ್ಗದ ಶಕ್ತಿಗೆ ಇರಬೇಕು ಎನ್ನುವಂಥ ವಿನಂತಿ ಸ್ನೇಹಿತರೆ. ನಮಸ್ತೆ.